ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ಲೋಹಗಳು ಮತ್ತು ಅಲೋಹಗಳು ಎಂಬ ಪಾಠದ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡುವ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳುತ್ತಾ, ಮೊದಲ ಪ್ರಶ್ನೆ, ದ್ರವ ರೂಪದ ಲೋಹ ಯಾವುದು? ದ್ರವ ರೂಪದ ಲೋಹ ಯಾವುದಪ್ಪ ಅಂದರೆ ಆಪ್ಷನ್ ಎ ಪಾದರಸವನ್ನು ನಾವು ದ್ರವ ರೂಪದ ಲೋಹ ಅಂತ ಕರಿತೀವಿ. ದ್ರವ ರೂಪದ ಲೋಹ ಯಾವುದಪ್ಪ ಅಂದರೆ ಆಪ್ಷನ್ ಎ ಪಾದರಸ. ಪ್ರಶ್ನೆ ಸಂಖ್ಯೆ 2, ಬಿಸಿ ನೀರಿನ ಜೊತೆ ವರ್ತಿಸದ ಲೋಹ. ಬಿಸಿ ನೀರಿನ ಜೊತೆ ವರ್ತಿಸದ ಲೋಹ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಎ ಮೆಗ್ನೀಷಿಯಂ, ಆಪ್ಷನ್ ಬಿ ಸೋಡಿಯಂ, ಆಪ್ಷನ್ ಸಿ ಕ್ಯಾಲ್ಸಿಯಂ, ಆಪ್ಷನ್ ಡಿ ಅಲ್ಯೂಮಿನಿಯಂ. ಹಾಗಾದರೆ ಬಿಸಿ ನೀರಿನ ಜೊತೆ ವರ್ತಿಸದ ಲೋಹ ಯಾವುದು ಅಂದರೆ ಆಪ್ಷನ್ ಡಿ ಅಲ್ಯೂಮಿನಿಯಂ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 3, ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಆಪ್ಷನ್ ಎ ಹೈಡ್ರೋಜನ್, ಆಪ್ಷನ್ ಬಿ CO2 ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಡಿ ನೈಟ್ರೋಜನ್ ಆಕ್ಸೈಡ್. ಸರಿಯಾದ ಉತ್ತರ ಆಪ್ಷನ್ ಎ ಹೈಡ್ರೋಜನ್. ಲೋಹಗಳು ಯಾವಾಗಲೂ ಆಮ್ಲಗಳ ಜೊತೆ ವರ್ತಿಸಿದಾಗ ಅದೇ ಲೋಹದ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ. ಪ್ರಶ್ನೆ ಸಂಖ್ಯೆ 4, ಲೋಹವು ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ, ಏಕೆಂದರೆ? ಲೋಹವು ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ ಏಕೆಂದರೆ ಅಂತ ಕೇಳಿದಾನೆ. ಇದು 2 ಅಂಕದ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರಿಬೇಕಾಗ್ತದೆ. ಇದು 2 ಅಂಕದ ಪ್ರಶ್ನೆ. ಅದನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಯಾವ ರೀತಿ ಕೇಳಿದಾನೆ ನೋಡಿ. ಆಪ್ಷನ್ ಎ ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಕ. ಆಪ್ಷನ್ ಬಿ ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ. ಆಪ್ಷನ್ ಸಿ ನೈಟ್ರೋಜನ್ ಆಕ್ಸೈಡ್ ಆಗಿ ಅಪಕರ್ಷಣೆ ಹೊಂದುತ್ತದೆ. ಲೋಹವು ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಒಂದು ನೈಟ್ರಿಕ್ ಆಮ್ಲ ಏನಪ್ಪಾ ಅಂದರೆ ಒಂದು ಪ್ರಬಲ ಉತ್ಕರ್ಷಣಕಾರಿಯಾದಂತಹ ವಸ್ತುವಾಗಿದೆ. ಹಾಗೆಯೇ ಹೈಡ್ರೋಜನ್ ಬಿಡುಗಡೆಯಾಗುವಂತಹ ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ತನ್ನದೇ ಆದಂತಹ ಯಾವುದಾದ್ರೂ ಒಂದು ಆಕ್ಸೈಡ್ ಆದಂತಹ ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರೋಜನ್ ಆಕ್ಸೈಡ್ ಆಗಿರ್ಬೋದು, ಅದೇ ಥರದಂತಹ ಅಥವಾ ಅದೇ ಲೋಹದ ಒಂದು ಆಕ್ಸೈಡನ್ನು ಬಿಡುಗಡೆ ಮಾಡುತ್ತದೆ. ಈ 3 ಆಪ್ಷನ್ಗಳು ಸರಿಯಾದ ಉತ್ತರ. ಆದರೆ ಆಪ್ಷನ್ ಏನು ಕೇಳಿದಾನೆ ಯಾವುದಾದ್ರೂ ಒಂದು ಅಂತ ಕೇಳಿಲ್ಲ. ಸೊ ಇಲ್ಲಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಏನಾಗ್ತದೆ ಸರಿಯಾದ ಉತ್ತರ ಆಗ್ತದೆ. ಯಾಕಪ್ಪ ಅಂದರೆ ಲೋಹವು ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಈ ಮೇಲಿನ ಎಲ್ಲ ಅಂಶಗಳನ್ನು ಕೂಡ ಏನು ಮಾಡ್ತದೆ ಪ್ರತಿವರ್ತನೆಗೆ ಒಳಪಡ್ತದ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 5, ಅಲ್ಯೂಮಿನಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಈ ಲೋಹಗಳನ್ನು ಕ್ರಿಯಾಶೀಲತೆಯ ಸರಣಿಯ ಏರಿಕೆಯ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾನೆ. ಸೊ ಇದನ್ನು ನಾವು ಕನಕನ ಮಗಳು ಅಂತ ನೆನ್ಪಿಟ್ಕೋಬೇಕಾಗ್ತದೆ. ಸೊ ಮೊದಲಿಗೆ ಬರ್ತಕ್ಕಂಥದ್ದು ಪೊಟ್ಯಾಷಿಯಮ್ಮು, ಸೆಕೆಂಡ್ ಒನ್ನು ಸೋಡಿಯಮ್ಮು, ಥರ್ಡ್ ಒನ್ನು ಕ್ಯಾಲ್ಸಿಯಮ್ಮು, ಫೋರ್ತ್ ಒನ್ನು ಮೆಗ್ನೀಷಿಯಮ್ಮು, ಫಿಫ್ತ್ ಒನ್ನು ಅಲ್ಯೂಮಿನಿಯಂ ಆಗಿರೋದ್ರಿಂದ ಆಪ್ಷನ್ ಎ ಕರೆಕ್ಟ್ ಆದ ಉತ್ತರ. ಪ್ರಶ್ನೆ ಸಂಖ್ಯೆ 6, ಸೋಡಿಯಂನಿಂದ ಕ್ಲೋರಿನ್ಗೆ ಇಲೆಕ್ಟ್ರಾನ್ ವರ್ಗಾವಣೆಯಾಗುವುದರಿಂದ ಉಂಟಾಗುವ ಬಂಧ. ಆಪ್ಷನ್ ಎ ಅಯಾನಿಕ ಬಂಧ, ಆಪ್ಷನ್ ಬಿ ಹೈಡ್ರೋಜನ್ ಬಂಧ, ಆಪ್ಷನ್ ಸಿ ಸಹವಲಂಸಿ ಬಂಧ, ಆಪ್ಷನ್ ಡಿ ಧ್ರುವೀಯ ಬಂಧ. ಆಪ್ಷನ್ ಎ ಅಯಾನಿಕ್ ಬಂಧ ಸರಿಯಾದ ಉತ್ತರವಾಗಿದೆ. ಲೋಹದಿಂದ ಅಲೋಹಕ್ಕೆ ಇಲೆಕ್ಟ್ರಾನ್ ವರ್ಗಾವಣೆ ಆಗುವುದರಿಂದ ಉಂಟಾಗುವ ಸಂಯುಕ್ತಗಳನ್ನು ಅಯಾನಿಕ ಸಂಯುಕ್ತಗಳು ಅಂತ ಕರಿತೀವಿ. ಹಾಗಾಗಿ ಅಯಾನಿಕ ಬಂಧ ಅಂತ ಆನ್ಸರ್. ಪ್ರಶ್ನೆ ಸಂಖ್ಯೆ 7, ಲೋಹಗಳನ್ನು ಕುಟ್ಟಿ ಹಾಳೆಗಳನ್ನಾಗಿ ಮಾಡಬಹುದು. ಲೋಹದ ಈ ಗುಣವನ್ನು ಏನಂತ ಕರೀತಾರೆ? ಆಪ್ಷನ್ ಎ ತನ್ಯತೆ, ಆಪ್ಷನ್ ಬಿ ಕುಟ್ಯತೆ, ಆಪ್ಷನ್ ಸಿ ಲೋಹೋದ್ಧರಣ, ಆಪ್ಷನ್ ಡಿ ಶಾಬ್ದನ. ಸೊ ಲೋಹಗಳನ್ನು ಕುಟ್ಟಿ ಹಾಳೆಯ ರೂಪದಲ್ಲಿ ಮಾಡಿದರೆ ಅದನ್ನು ಕುಟ್ಯತೆ ಅಂತ ಕರೀತಾರೆ. ಲೋಹಗಳನ್ನು ಕುಟ್ಟಿ ತೆಳುವಾದ ತಂತಿಯ ರೂಪದಲ್ಲಿ ಮಾಡಿದರೆ ಅದನ್ನು ತನ್ಯತೆ ಅಂತಾರೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಕುಟ್ಯತೆಯಾಗಿದೆ. ಇವುಗಳಲ್ಲಿ ಉಭಯಧರ್ಮಿ ಆಕ್ಸೈಡ್ ಯಾವುದು? ಆಪ್ಷನ್ ಎ ಅಲ್ಯೂಮಿನಿಯಂ ಆಕ್ಸೈಡ್, ಫೆರಿಕ್ ಆಕ್ಸೈಡ್, ಕಾಪರ್ ಆಕ್ಸೈಡ್ ಮತ್ತು ಮೆಗ್ನೀಷಿಯಂ ಆಕ್ಸೈಡ್. ಸೊ ಆಪ್ಷನ್ ಎ ಅಲ್ಯೂಮಿನಿಯಂ ಆಕ್ಸೈಡ್ ಏನಾಗ್ತದೆ ಸರಿಯಾದ ಉತ್ತರ. ಉಭಯಧರ್ಮಿ ಆಕ್ಸೈಡ್ಗಳು ಇರೋದು 2, ಒಂದು ಅಲ್ಯೂಮಿನಿಯಂ ಆಕ್ಸೈಡ್, ಇನ್ನೊಂದು ಸತುವಿನ ಆಕ್ಸೈಡ್. ಹಾಗಾಗಿ ಇಲ್ಲಿ ಈ ಒಂದು ಆಪ್ಷನ್ನಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿದೆ. ಸೊ ಹಾಗಾಗಿ ಉಭಯಧರ್ಮಿ ಆಕ್ಸೈಡ್ ಯಾವುದಪ್ಪ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿದೆ. ಪ್ರಶ್ನೆ ಸಂಖ್ಯೆ 9, ಸಲ್ಫೈಡ್ ಅದುರನ್ನು ಆಕ್ಸೈಡ್ ಅನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದಾನೆ. ಆಪ್ಷನ್ ಎ ಕಾಸುವಿಕೆ, ಆಪ್ಷನ್ ಬಿ ಹುರಿಯುವಿಕೆ, ಆಪ್ಷನ್ ಸಿ ವಿದ್ಯುತ್ ವಿಭಜನೆ, ಆಪ್ಷನ್ ಡಿ ಶುದ್ಧೀಕರಣ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಹುರಿಯುವಿಕೆ. ಸಲ್ಫೈಡ್ ಅದರನ್ನು ಹುರಿತೀವಿ, ಕಾರ್ಬೋನೇಟ್ ಅದರನ್ನು ಕಾಯಿಸ್ತೀವಿ, ಆಕ್ಸೈಡ್ ಅದರನ್ನು ಅಪಕರ್ಷಣೆಗೆ ಒಳಪಡಿಸ್ತೀವಿ.
ಇನ್ನು ಪ್ರಶ್ನೆ ಸಂಖ್ಯೆ 10, ಪಾದರಸದ ಅದುರನ್ನು ಏನಂತ ಕರಿತೀವಿ, ಯಾವುದು ಅಂತ. ಸೊ HgO ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ, ಆಪ್ಷನ್ ಬಿ HgS, ಆಪ್ಷನ್ ಸಿ ZnS, ಆಪ್ಷನ್ ಡಿ ZnO. ಸೊ ಪಾದರಸ ಅದುರು ಯಾವುದಪ್ಪ ಅಂದರೆ ಸಿನ್ನಬಾರ್ ಅಂತ ಕರಿತೀವಿ, ಅದನ್ನು HgS ಅಂತ ಸಂಕೇತದಿಂದ ಸೂಚಿಸ್ತೀವಿ. ಪ್ರಶ್ನೆ ಸಂಖ್ಯೆ 11, Fe2O3 plus 2Al gives rise to 2Fe plus Al2O3. ಈ ಸಮೀಕರಣದಲ್ಲಿರುವಂತಹ ಅಪಕರ್ಷಣಕಾರಿ ವಸ್ತು ಯಾವುದು ಅಂತ ಕೇಳಿದಾನೆ. ಸೊ ಇಲ್ಲಿ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಿಲ್ಲಿ. ಅವನು ಅಪಕರ್ಷಣ ಹೊಂದಿದ ವಸ್ತು ಅಂತ ಕೇಳಿಲ್ಲ, ಅಪಕರ್ಷಣಕಾರಿ ಯಾವುದು ಅಂತ ಕೇಳಿದಾನೆ. ಸೊ ಹಾಗಾಗಿ ಆಪ್ಷನ್ ಸಿ ಅಲ್ಯೂಮಿನಿಯಂ ಏನಿದೆ ಸರಿಯಾದ ಉತ್ತರವಾಗಿದೆ. ತಾಮ್ರವು ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ನ ಜೊತೆ ವರ್ತಿಸಿದಾಗ ಉಂಟಾಗುವ ಹಸಿರು ಪದರ ಯಾವುದಪ್ಪ ಅಂದರೆ ಆಪ್ಷನ್ ಎ ತಾಮ್ರದ ಕಾರ್ಬೋನೇಟ್. ಇದು ತಾಮ್ರವು ಏನು ಮಾಡುತ್ತೆ, ಗಾಳಿಯಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ತಾಮ್ರದ ಕಾರ್ಬೋನೇಟ್ ಪದರವನ್ನು ಉಂಟು ಮಾಡ್ತತಿ. ಇದೇ ತಾಮ್ರದ ವಸ್ತುಗಳಲ್ಲಿ ಹಸಿರು ಬಣ್ಣದ ಪದರ ಉಂಟಾಗೋದನ್ನು ನೋಡಿದ್ರೆ ನೀವು ಏನು ಮಾಡ್ತೀರಾ, ಆ ಹಸಿರು ಬಣ್ಣದ ಪದರವನ್ನು ನೀವು ತೆಗಿಬೇಕಂದಾಗ ಸೊ ಹುಳಿಯ ಪದಾರ್ಥಗಳನ್ನು ತೆಗೆದುಕೊಂಡು ಉಜ್ಜಿದಾಗ ಆ ಒಂದು ಕಾರ್ಬೋನೇಟ್ನ ಪದರ ಹೊರ ಹೋಗ್ತದೆ. ಹಾಗಾಗಿ ಆಪ್ಷನ್ ಎ ತಾಮ್ರದ ಕಾರ್ಬೋನೇಟ್ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 13, ಮಿಶ್ರಲೋಹದ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಏನೆಂದು ಕರೆಯುತ್ತಾರೆ. ಮಿಶ್ರಲೋಹದ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಅಮಾಲ್ಗಮ್ ಎಂದು ಕರೆಯುತ್ತಾರೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಸೀಸ ಮತ್ತು ತವರದಿಂದ ಮಾಡಲ್ಪಟ್ಟ ಮಿಶ್ರಲೋಹದ ಒಂದು ಉಪಯೋಗ ಯಾವುದಪ್ಪ ಅಂದರೆ ವಿದ್ಯುತ್ ತಂತಿಗಳನ್ನು ಬೆಸೆಯಲು, ಬೆಸುಗೆ ಲೋಹ ಅಂತ ಕರಿತೀವಿ. ಸೊ ವಿದ್ಯುತ್ ತಂತಿಗಳನ್ನು ಬೆಸೆಯಲು ಈ ಒಂದು ಸೀಸ ಮತ್ತು ತವರದಿಂದ ಮಾಡಲ್ಪಟ್ಟ ಮಿಶ್ರಲೋಹವನ್ನು ನಾವು ಬಳಸ್ತೇವೆ. ಇವುಗಳಲ್ಲಿ ಆಮ್ಲೀಯ ಆಕ್ಸೈಡ್ಗಳನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಆಪ್ಷನ್ ಎ SO2, ಆಪ್ಷನ್ SO2 ಮತ್ತು CO2, ಆಪ್ಷನ್ ಬಿ MgO, CaO, ಆಪ್ಷನ್ ಸಿ Na2O, K2O, ಆಪ್ಷನ್ ಡಿ Fe2O3, Al2O3. ಇಲ್ಲಿ ಆಪ್ಷನ್ ಎ SO2 ಮತ್ತು CO2 ಆಗ್ತದ. ಯಾಕಂದರೆ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಏನಾಗ್ತವೆ, ಆಮ್ಲೀಯ ಗುಣಲಕ್ಷಣಗಳನ್ನು ತೋರಿಸೋದ್ರಿಂದ ಅವುಗಳನ್ನು ಆಮ್ಲೀಯ ಆಕ್ಸೈಡ್ಗಳು ಎಂದು ಕರಿತೇವೆ ನಾವು. ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸ್ಥಾನಪಲ್ಲಟ ಕ್ರಿಯೆಯನ್ನು ಉಂಟು ಮಾಡುತ್ತದೆ ಅಂತ ಕೇಳಿದಾನೆ. NaCl plus Cu ಇದು ಆಗಲ್ಲ, MgCl2 plus Al ಇದು ಕೂಡ ಆಗಲ್ಲ, FeSO4 plus Ag ಇದು ಕೂಡ ಆಗಲ್ಲ, AgNO3 plus Cu. ಇಲ್ಲಿ ಕಾಪರ್ ಬೆಳ್ಳಿಯ ನೈಟ್ರೇಟ್ಗಿಂತ ಹೆಚ್ಚು ಕ್ರಿಯಾಶೀಲ ಧಾತು. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಯಲ್ಲಿ ಏನಾಗ್ತದೆ, ಸ್ಥಾನಪಲ್ಲಟ ಕ್ರಿಯೆ ನಡೀತದ. ಪ್ರಶ್ನೆ ಸಂಖ್ಯೆ 17, ಆಹಾರ ಪದಾರ್ಥಗಳ ಡಬ್ಬಿಗಳನ್ನು ತವರದಿಂದ ಲೇಪನ ಮಾಡಲಾಗುತ್ತದೆಯೇ ಹೊರತು ಸತುವಿನಿಂದಲ್ಲ, ಕಾರಣವನ್ನು ತಿಳಿಸಿ. ಆಪ್ಷನ್ ಎ ಸತು ತವರಕ್ಕಿಂತ ದುಬಾರಿಯಾಗಿದೆ, ಆಪ್ಷನ್ ಬಿ ಸತುವಿನ ಕರಗುವ ಬಿಂದು ತವರಕ್ಕಿಂತ ಹೆಚ್ಚಾಗಿದೆ, ಆಪ್ಷನ್ ಸಿ ಸತುವು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ, ಸತುವು ತವರಕ್ಕಿಂತ ಕಡಿಮೆ ಕ್ರಿಯಾಶೀಲವಾಗಿದೆ. ಇಲ್ಲಿ ಆನ್ಸರ್ ಆಪ್ಷನ್ ಸಿ ಸತುವು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಧಾತುವಾಗಿರೋದ್ರಿಂದ ಆಹಾರದ ಪದಾರ್ಥಗಳನ್ನು ತವರದಿಂದ ಮಾಡಿರ್ತಕ್ಕಂತಹ ಸತುವಿನಿಂದ ಮಾಡಿರ್ತಕ್ಕಂಥ ಡಬ್ಬಗಳಲ್ಲಿ ಇಡೋದಿಲ್ಲ ಅಂತ ಹೇಳ್ತೇವೆ. ಇವುಗಳಲ್ಲಿ ಯಾವುದು ಅಯಾನಿಕ ಸಂಯುಕ್ತಗಳ ಗುಣವಲ್ಲ ಅಂತ ಕೇಳಿದಾನೆ. ಸೊ ಅಯಾನಿಕ ಸಂಯುಕ್ತಗಳು ಅಂದ್ರೆ ನಮ್ಗೆ ಗೊತ್ತೈತಿ, ಲೋಹಗಳಿಂದ ಅಲೋಹಗಳಿಗೆ ಎಲೆಕ್ಟ್ರಾನ್ಗಳು ವರ್ಗಾವಣೆಯಾಗುವುದರ ಮೂಲಕ ಉಂಟಾಗುವ ಸಂಯುಕ್ತಗಳನ್ನು ಅಯಾನಿಕ ಸಂಯುಕ್ತಗಳು ಅಂತ ಕರಿತೀವಿ. ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳನ್ನ 2 ಅಂಕ ಅಥವಾ 3 ಅಂಕದ ಕೇಳಿರ್ತಾನೆ. ಅದನ್ನ ಇಲ್ಲಿ ಏನ್ ಮಾಡಿದಾನೆ, ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಯಾವ ರೀತಿ ಕೇಳಿದಾನೆ ಅಂತ ನೋಡ್ಬೇಕಾಗ್ತದೆ. ಆಪ್ಷನ್ ಎ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿದೆ, ಆಪ್ಷನ್ ಬಿ ನೀರಿನಲ್ಲಿ ವಿಲೀನವಾಗುತ್ತವೆ, ಆಪ್ಷನ್ ಸಿ ದ್ರಾವಣದ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ. ಈ 3 ಏನಿದಾವಲ್ಲ ಇವು ಅಯಾನಿಕ ಸಂಯುಕ್ತಗಳ ಗುಣಗಳು. ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿರ್ತವೆ, ನೀರಿನಲ್ಲಿ ವಿಲೀನವಾಗ್ತವೆ, ಹಾಗೆ ದ್ರಾವಣದ ಮೂಲಕ ವಿದ್ಯುತ್ ಹರಿಯಲು ಬಿಡ್ತವೆ. ಇನ್ನೂ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಇವು ಭೌತಿಕವಾಗಿ ಘನ ಸ್ಥಿತಿಯಲ್ಲಿದ್ದು ಬಿದಿರವಾಗಿರ್ತವೆ. ಇವುಗಳನ್ನು ಒತ್ತಡ ಹಾಕಿದಾಗ ಇವು ಏನಾಗ್ತವೆ, ಪುಡಿ ಆಗುತ್ತವೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ. ಹಾಗಾಗಿ ಇದರಲ್ಲಿ ಗುಣವಲ್ಲ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ ಕಡಿಮೆ ಕರಗುವ ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿದೆ. ಇದು ಸರಿಯಾದ ಉತ್ತರ. ಇದು ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣ ಅಲ್ಲ. ಅತಿ ಹೆಚ್ಚಿನ ತನ್ಯತೆ ಹೊಂದಿರುವ ಲೋಹ ಯಾವುದು ಅಂದ್ರೆ ಚಿನ್ನ ಅಂತ ಕರಿತೇವೆ ನಾವು. ಇದನ್ನ ಸುಮಾರು 2 ಕಿಲೋಮೀಟರ್, 1 ಗ್ರಾಮ್ ಚಿನ್ನವನ್ನು 2 ಕಿಲೋಮೀಟರ್ನಷ್ಟು ಉದ್ದದವರೆಗೆ ಎಳೆಯಬಹುದು. ನಮ್ಮ ಹಸ್ತದ ಮೇಲಿಟ್ಟುಕೊಂಡ್ರೆ ಕರಗುವ ಲೋಹಗಳು ಯಾವ್ಯಾವಪ್ಪ ಅಂದ್ರೆ ಆಪ್ಷನ್ ಎ ಗ್ಯಾಲಿಯಂ, ಸೀಸಿಯಂ. ಆಪ್ಷನ್ ಎ ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ ಸಂಖ್ಯೆ 21, ಈ ಕೆಳಗಿನ ಸಮೀಕರಣಗಳನ್ನು ಗಮನಿಸಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. 1. CuSO4 plus Fe gives rise to FeSO4 plus Cu. 2AgNO3 plus Cu gives rise to CuNO3 twice plus 2Ag. ಇಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾನೆ, ತಾಮ್ರವು ಕಬ್ಬಿಣ ಮತ್ತು ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ. ಆಪ್ಷನ್ ಬಿ ಕಬ್ಬಿಣವು
ತಾಮ್ರ ಮತ್ತು ಬೆಳ್ಳಿಗಿಂತ ಕಡಿಮೆ ಕ್ರಿಯಾಶೀಲವಾಗಿದೆ. ಆಪ್ಷನ್ ಸಿ, ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ವಸ್ತುವಾಗಿದೆ. ಬೆಳ್ಳಿಯು ತಾಮ್ರ ಮತ್ತು ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ. ಇಲ್ಲಿ ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲ ಧಾತು ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಧಾತುವಾಗಿದೆ. ಇದನ್ನು ತಲೆಯಲ್ಲಿಟ್ಕೋಬೇಕು ನೀವು. ಹೆಂಗಪ್ಪ ಅಂದರೆ, ಸೊ ಮಧ್ಯಮ ಕ್ರಿಯಾಶೀಲ ಧಾತುಗಳಲ್ಲಿ ಯಾವ್ಯಾವ ಬರ್ತಪ್ಪ ಅಂದರೆ ಫೆರಸ್ಸು, ಆಮೇಲೆ ಲೆಡ್ PB, ಆಮೇಲೆ Zn ಸತು ಮತ್ತು ಹೈಡ್ರೋಜನ್ ಬರ್ತದೆ. ಸೊ ಇಲ್ಲಿ ಕಬ್ಬಿಣಕ್ಕಿಂತ ತಾಮ್ರ ಏನಾಗ್ತದೆ, ಕಡಿಮೆ ಕ್ರಿಯಾಶೀಲ ಧಾತು. ಅಂದರೆ ಅತ್ಯಂತ ಕಡಿಮೆ ಕ್ರಿಯಾಶೀಲ ಧಾತುಗಳು ಯಾವಪ್ಪ ಅಂದರೆ ಒಂದು ತಾಮ್ರ, ಪಾದರಸ, ಚಿನ್ನ ಮತ್ತು ಬೆಳ್ಳಿ. ಹೌದಾ, ಇವು 4. ಹಾಗಾಗಿ ತಾಮ್ರವು ಬೆಳ್ಳಿಗಿಂತ ಹೆಚ್ಚಿನ ಕ್ರಿಯಾಶೀಲ ಧಾತು, ಚಿನ್ನಕ್ಕಿಂತ ಕಡಿಮೆ ಕ್ರಿಯಾಶೀಲ ಧಾತು ಆಗಿದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 22 ನೋಡೋದಾದರೆ, ಕೆಳಕಂಡ ರಾಸಾಯನಿಕ ಸಮೀಕರಣಗಳನ್ನು ಅಧ್ಯಯಿಸಿ ಅಧಿಕ ಕ್ರಿಯಾವರ್ತನೆಯನ್ನು ತೋರುವ ಧಾತು ಯಾವುದು ಅಂತ ಕೇಳಿದ್ದಾನೆ. ಪ್ರಶ್ನೆ ಸಮೀಕರಣ ರೂಪದಲ್ಲಿ ಕೊಟ್ಟಿದ್ದಾನೆ. Cu + 2Ag NO3 gives rise to Cu NO3 + 2Ag. ಎರಡನೇದು Pb + Cu NO3 gives rise to Pb NO3 + Cu ಅಂತ ಕೊಟ್ಟಿದ್ದಾನೆ. Zn + Pb NO3 Zn NO3 + Pb. ಇದರಲ್ಲಿ ಅಧಿಕ ಕ್ರಿಯಾಶೀಲ ಧಾತು ಯಾವುದು ಅಂತ ಕೇಳಿದ್ದಾನೆ. ಸೊ Zn ಆಗ್ತದೆ. ಸೊ ಹಾಗಾಗಿ ಆಪ್ಷನ್ ಡಿ Zn, ಜಿಂಕ್ ಸತು ಸರಿಯಾದ ಉತ್ತರ. ಸೊ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 23, ಎಕ್ಸ್ ಧಾತುವಿನ ಇಲೆಕ್ಟ್ರಾನಿಕ್ ವಿನ್ಯಾಸ 2,8,8,1 ಮತ್ತು ವೈ ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ 2,8,7 ಆಗಿದೆ. ಹಾಗಾದರೆ ಈ ಧಾತುಗಳ ನಡುವೆ ಉಂಟಾಗುವ ಬಂಧದ ವಿಧ ಯಾವುದು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಕೊನೆಯಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಏನಾಗ್ತದೆ, 2,8,7 ಐತಲ್ಲ, ಈ ಒಂದು ಕ್ಲೋರಿನ್ ಅಂತ ಕರಿತೀವಿ. ಕ್ಲೋರಿನ್ನ ಒಂದು ಪರಮಾಣು ಸಂಖ್ಯೆ 17 ಆಗಿರೋದ್ರಿಂದ ಇದು ತನ್ನ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ ಪಡಿಬೇಕಾಗೈತಿ. ಹಾಗಾಗಿ ಇಲ್ಲಿರ್ತಕ್ಕಂತಹ ಒಂದು ಎಲೆಕ್ಟ್ರಾನ್, ಎಕ್ಸ್ ಧಾತುವಿನಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಏನಾಗ್ತದೆ, ಸೊ ವೈ ಧಾತು ಅಂದರೆ ಕ್ಲೋರಿನ್ಗೆ ವರ್ಗಾವಣೆ ಆಗೋದ್ರಿಂದ ಏನು ಉಂಟಾಗ್ತದಪ್ಪ ಅಂದರೆ ಅಯಾನಿಕ ಬಂಧ ಉಂಟಾಗ್ತದೆ. ಪ್ರಶ್ನೆ ಸಂಖ್ಯೆ 24, ಕೆಳಗಿನವುಗಳಲ್ಲಿ ಸಾಧ್ಯವಾಗುವ ರಾಸಾಯನಿಕ ಕ್ರಿಯೆ ಅಂತ ಕೇಳಿದ್ದಾನೆ. ಇದರಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ. ಯಾಕಂದರೆ 2Ag + NO3 + Cu gives rise to Cu NO3 + 2Ag. Agಗಿಂತ ಅಂದರೆ ಬೆಳ್ಳಿಗಿಂತ ತಾಮ್ರ ಏನಾಗ್ತದೆ, ಬೆಳ್ಳಿಗಿಂತ ತಾಮ್ರ ಅತ್ಯಂತ ಕ್ರಿಯಾಶೀಲ ಧಾತು. ಹಾಗಾಗಿ ಬೆಳ್ಳಿಯನ್ನು ಅದರ ಸಂಯುಕ್ತದಿಂದ ಏನು ಮಾಡುತ್ತೆ, ಸ್ಥಾನಪಲ್ಲಟಗೊಳಿಸ್ತದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 25, ಕ್ರಿಯಾಶೀಲ ಲೋಹಗಳು ಉತ್ತಮ ಅಪಕರ್ಷಣಕಾರಿಗಳು ಎನ್ನುವುದಕ್ಕೆ ಸೂಕ್ತ ಉದಾಹರಣೆಗಳು. ನೋಡಿ, ಕ್ರಿಯಾಶೀಲ ಲೋಹಗಳು ಯಾವಾಗಲೂ ಏನಾಗಿರ್ತವೆ, ಅತ್ಯುತ್ತಮವಾದಂಥ ಅಪಕರ್ಷಣಕಾರಿಗಳಾಗಿರ್ತವೆ. ಅದಕ್ಕೊಂದು ಉದಾಹರಣೆ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಆಗಿದೆ. 3MnO2 + 4Al gives rise to 2Al2O3 + 3Mn. ಇವು ಏನಕ್ಕ ಅಪಕರ್ಷಣಕಾರಿ ವಸ್ತುಗಳಾಗಿವೆ. ಪ್ರಶ್ನೆ ಸಂಖ್ಯೆ 26, ಲೋಹವು ಪ್ರಬಲ ನೈಟ್ರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ, ಏಕೆ? ಇದು ಪ್ರಶ್ನೆ ರಿಪೀಟ್ ಆಗಿದೆ. ಸೊ ಏನಪ್ಪ ಅಂದರೆ ನೋಡ್ರಿ, ಇದನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾನೆ. ಆಪ್ಷನ್ ಎ, ನೈಟ್ರಿಕ್ ಆಮ್ಲದಲ್ಲಿ ಹೈಡ್ರೋಜನ್ ಪರಮಾಣುಗಳು ಇರುವುದಿಲ್ಲ ಅಂತ ಕೇಳಿದ್ದಾನೆ. ಆಪ್ಷನ್ ಬಿ, ನೈಟ್ರಿಕ್ ಆಮ್ಲವು ಉತ್ಕರ್ಷಣೆ ಹೊಂದುತ್ತದೆ ಅಂತ ಹೇಳಿದ್ದಾನೆ. ಆಪ್ಷನ್ ಸಿ, ನೈಟ್ರಿಕ್ ಆಮ್ಲವು ಹೈಡ್ರೋಜನ್ ಉತ್ಕರ್ಷಿಸಿ ನೀರನ್ನು ಉಂಟು ಮಾಡುತ್ತದೆ. ಆಪ್ಷನ್ ಡಿ, ನೈಟ್ರಿಕ್ ಆಮ್ಲವು ಪ್ರಬಲ ಅಪಕರ್ಷಣಕಾರಿಯಾಗಿದ್ದು ಹೈಡ್ರೋಜನ್ ಅನ್ನು ಪಡೆದುಕೊಳ್ಳುತ್ತದೆ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ. ನೈಟ್ರಿಕ್ ಆಮ್ಲವು ಹೈಡ್ರೋಜನ್ ಅನ್ನು ಉತ್ಕರ್ಷಣೆ ಮಾಡಿ ಏನು ಮಾಡ್ತತಿ, ನೀರನ್ನು ಉಂಟು ಮಾಡ್ತತಿ. ಅಷ್ಟೇ ಅಲ್ಲದೆ ತನ್ನದೇ ಆದಂತಹ ಒಂದು ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರಿಕ್ ಆಕ್ಸೈಡ್ ಆಗಿರ್ಬೋದು, ಅದನ್ನು ಏನು ಮಾಡೋದು, ಉತ್ಪತ್ತಿ ಮಾಡೋದ್ರಿಂದ ನೈಟ್ರಿಕ್ ಆಮ್ಲವು ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರನ್ನು ಉಂಟು ಮಾಡುತ್ತದೆ ಅನ್ನೋದು ಸರಿಯಾದ ಉತ್ತರವಾಗಿದೆ. ಸೊ ಇವತ್ತಿಗೆ ನಾವು 26 ಲೋಹ ಮತ್ತು ಅಲೋಹಗಳು ಪಾಠದ 26 ಬಹು ಆಯ್ಕೆ ಪ್ರಶ್ನೆಗಳಾಗಿ MCQ ಪ್ರಶ್ನೆಗಳನ್ನು ಅಧ್ಯಯನವನ್ನು ಮಾಡಿದ್ದೇವೆ. ಅತ್ಯಂತ ಇಂಪಾರ್ಟೆಂಟ್ ಆದಂಥ ಎಲ್ಲ ಪ್ರಶ್ನೆಗಳನ್ನು ನಾವು ತಿಳಿತಾ ಹೋಗಿದ್ದೇವೆ. ಸೊ ದಯವಿಟ್ಟು ಇನ್ನೂ ಯಾರು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ನೀವೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಉತ್ತೇಜನ ಸಿಗುತ್ತೆ ವಿಡಿಯೋ ಮಾಡಲಿಕ್ಕೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ, ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ
ಡೌಟ್ಸ್ ಕೇಳಿ. ಇನ್ನು ಯಾವ ರೀತಿಯ ಅಥವಾ ಯಾವ ರೀತಿಯ ವಿಡಿಯೋಗಳು ನಿಮಗೆ ಬೇಕೋ ಆ ರೀತಿಯ ವಿಡಿಯೋಗಳನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರ್ತಕ್ಕಂಥ ನಿಮ್ಮ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.